ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನಾ ರಾಶಿಯವರಿಗೆ ದೊಡ್ಡದಾದ 3 ಪವಾಡಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ನೀವು ಖಂಡಿತವಾಗಿ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ. ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನೀವು ಕೇವಲ ಮನುಷ್ಯರಲ್ಲ, ನೀವು ಈ ಒಂದು ಬ್ರಹ್ಮಾಂಡದ ಕಲ್ಪನಾ ಲಹರಿಗಳು. ನಿಮ್ಮ ಕಣ್ಣಲ್ಲಿ 1000 ಕನಸುಗಳಿವೆ. ಆದರೆ ಆ ಕನಸುಗಳನ್ನು ನನಸು ಮಾಡೋಕ್ಕೆ ಆಗುತ್ತಿರುವಂತಹ ಕಷ್ಟಗಳನ್ನು, ಎದುರಿಸುತ್ತಿರುವಂತಹ ಅವಮಾನವನ್ನು, ನೀವು ಪಟ್ಟಂತಹ ಕಷ್ಟವನ್ನು ದೂರ ಮಾಡೋಕ್ಕೆ ಹೋದಾಗಲೆಲ್ಲ ವಿಧಿ ನಿಮ್ಮನ್ನು ಕಾಲೆಳೆದು ಅಲೆದಾಡಿಸುತ್ತಿದೆ ಅಲ್ವಾ. ನೀವು ಅತಿಯಾಗಿ ಮೃದು ಸ್ವಭಾವದವರು. ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಎಷ್ಟೋ ಜನ ನಿಮ್ಮನ್ನು ಬಳಸಿ ಬಿಸಾಕಿದ್ದಾರೆ. ನಿಮ್ಮ ಒಳ್ಳೆಯತನವೇ ನಿಮಗೆ ಶಾಪವಾಗಿದೆ ಅಂತ ನಿಮಗೆ ಪ್ರತಿದಿನ ಅನಿಸುತ್ತದೆ. ಈ ರೀತಿಯಾದ ಸಾವಿರಾರು ಪ್ರಶ್ನೆಗಳು ನಿಮ್ಮನ್ನು ಕಾಡಬಹುದು. ನೀವು 1000 ಸಲ ದೇವರ ಹತ್ತಿರ ಕೇಳಿರಬಹುದು, ಎಲ್ಲರಿಗೂ ಎಲ್ಲವನ್ನ ಕೊಟ್ಟು ನಮ್ಮ ಕೈ ಆಕೆ ಯಾವಾಗಲೂ ಖಾಲಿ ಇರುತ್ತದೆ ಅಂತ. ಆದರೆ ಧೈರ್ಯ ಕೆಡಬೇಡಿ, ಏಕೆಂದರೆ ಈ ಸಮಯ ಮೀನಾ ರಾಶಿಯವರ ಪಾಲಿಗೆ ಕೇವಲ ಒಂದು ಹೊಸ ವರ್ಷವಲ್ಲ, ಅದು ನಿಮ್ಮ ವಿಶ್ವದರ್ಶನದ ವರ್ಷ. ಮೀನಾ ಅಂದರೆ ಮೀನು. ಮೀನು ಚಿಕ್ಕದಾಗಿರಬಹುದು, ಆದರೆ ಸಮುದ್ರವನ್ನ ಅಳೆಯೋ ತಾಕತ್ತು ಅದಕ್ಕಿದೆ. ನಿಮ್ಮನ್ನ ಕಡೆಗಾಣಿಸಿದವರು ನಿಮ್ಮ ಎತ್ತರ ನೋಡಿ ತಲೆ ತಗ್ಗಿಸುವ ಸಮಯ ಬಂದಿದೆ. ಆದರೆ ಸಮುದ್ರದಲ್ಲಿ ಈಜೋ ಮೀನಿಗೆ ಗಾಳ ಹಾಕೋಕೆ ಜನ ಕಾಯ್ತಾ ಇರ್ತಾರೆ. ಆ ಗಾಳಕ್ಕೆ ಸಿಕ್ಕಿ ಬೀಳದೆ ನೀವು ಕುಬೇರನಾಗಬೇಕು ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಗೂಢವಾಗಿರುವಂತಹ ಘೋರವಾಗಿರುವಂತಹ ರಹಸ್ಯಗಳನ್ನು ನೀವು ತಿಳ್ಕೊಳ್ಬೇಕು. ಈ ರಹಸ್ಯವನ್ನು ಪಾಲಿಸೋದ್ರಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟವನ್ನು ದೂರ ಮಾಡ್ಕೊಳ್ತೀರಾ. ಉತ್ತಮವಾದ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಎದೆ ಗಟ್ಟಿ ಮಾಡಿಕೊಂಡು ಈ ಒಂದು ವಿಷಯವನ್ನು ಕೇಳೋಕೆ ಶುರು ಮಾಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ನಾನು ನಿಮಗೆ ಈ ಒಂದು ಅಮೂಲ್ಯವಾದ ರಹಸ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಜ್ಞಾನಕ್ಕೆ ಯಾವತ್ತೂ ಕೂಡ ಬೆಲೆ ಇರುತ್ತದೆ. ಆದ್ದರಿಂದ ಮೀನಾ ರಾಶಿಯವರು ಈ ಒಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಈ ಸಕಾರಾತ್ಮಕ ಶಕ್ತಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಇದು ಬ್ರಹ್ಮಾಂಡದ ನಿಯಮ. ದಯವಿಟ್ಟು ಈ ಸಮಯದಲ್ಲಿ ನಾವು ತಿಳಿಸುವಂತಹ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ಮಾರ್ಗದರ್ಶನದ ಮೂಲಕ ಸರಿಯಾಗಿ ನೀವು ಎಲ್ಲ ಪರಿಹಾರವನ್ನು ದೈಹಿಕವಾಗಿ ಅನುಸರಿಸೋದ್ರಿಂದ ಖಂಡಿತವಾಗಿ ನೀವು ಕಷ್ಟದಿಂದ ಬಿಡುಗಡೆಯನ್ನು ಪಡೆದುಕೊಳ್ತೀರಾ. ನಿಮ್ಮ ಬಾಳು ಬಂಗಾರವಾಗ್ತಾ ಹೋಗುತ್ತೆ. ಹೌದು, ಮೀನಾ ರಾಶಿಯವರು ಇಲ್ಲಿಯವರೆಗೂ ಪಟ್ಟ ಕಷ್ಟ ಸಾಕಾಗಿದೆ. ಗ್ರಹಗಳ ಆಟ ನಿಮ್ಮ ಪರವಾಗಿ ಶುರುವಾಗ್ತಿದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದಂತಹ ಆರ್ಥಿಕ ಮುಗ್ಗಟ್ಟು ಮತ್ತು ಮಾನಸಿಕ ಕಿರಿಕಿರಿ ಇವತ್ತಿಗೆ ಕೊನೆಯಾಗುತ್ತೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಈ ಒಂದು ಗುಪ್ತ ರಹಸ್ಯಗಳನ್ನು ನಾವು ತಿಳಿಸಿಕೊಡ್ತೇವೆ. ಮೊದಲನೆಯದಾಗಿ ಈ ರಾಶಿಯವರಿಗೆ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಆದರೆ ಬಂದಂಥ ಕಷ್ಟದಿಂದ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಮನಸ್ಸು ಈ ರಾಶಿಯವರಿಗೆ ಇರುತ್ತೆ. ಆದರೂ ಕೂಡ ಈ ರಾಶಿಯವರ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಸಮಯ ಇದೀಗ ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಮುಖ್ಯ ವ್ಯಕ್ತಿಯ ಆಗಮನ ಇರುತ್ತೆ. ಇದರಿಂದ ನಿಮ್ಮ ಭವಿಷ್ಯವನ್ನ ಬದಲು ಮಾಡುವಂತಹ ವಿಶೇಷವಾದ ಸಮಯವಾಗಿರುತ್ತೆ. ವರ್ಷ ಕಳೆಯುತ್ತಾ ಬಂದಂತೆ ನಿಮ್ಮ ಜೀವನದಲ್ಲಿ ಎಷ್ಟೋ ನಿಂತು ಹೋಗಿದ್ದ ಕೆಲಸಗಳು ಪ್ರಾರಂಭವಾಗುತ್ತೆ. ಪ್ರಯತ್ನ ಪಟ್ಟರೂ ಕೂಡ ಗೆಲುವು ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ಆದರೆ ಎಚ್ಚರ, ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ಕಾದಿರುತ್ತದೆ. ನಿಮ್ಮ ಸಣ್ಣ ಪುಟ್ಟ ತಪ್ಪು ನಿರ್ಧಾರ ನಿಮ್ಮನ್ನ ಮತ್ತೆ ಸಂಕಷ್ಟಕ್ಕೆ ನೋಡಬಹುದು. ಆದರೆ ಚಿಂತಿಸಬೇಡಿ, ಆ ಸಮಸ್ಯೆ ಅತಿ ಸರಳವಾದ ರಾಮಬಾಣದಂತಹ ಪರಿಹಾರವನ್ನು ಕೂಡ ನಾವು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಈ ಒಂದು ಸಂದರ್ಭದಲ್ಲಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅತ್ಯಂತ ಬಲಶಾಲಿಯಾಗಿರುವಂತಹ ಗುರುಗ್ರಹ ನಿಮ್ಮ ರಾಶಾಧಿಪತಿಯಾಗಿರೋದ್ರಿಂದ ಉದ್ಯೋಗದಲ್ಲಿ ನೀವು ಸಾಕಷ್ಟು ಅವಮಾನಗಳನ್ನು ಎದುರಿಸಿದ್ದೀರಾ. ಗೌರವದ ರೂಪದಲ್ಲಿ ನಿಮಗೆ ಮತ್ತೆ ಉತ್ತರ ಸಿಗುವ ಕಾಲ ಇವಾಗ ಸಮೀಪದಲ್ಲಿದೆ. ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸ್ತಾರೆ. ಪ್ರಮೋಷನ್ ಅಥವಾ ಬಡ್ತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಸರ್ಕಾರಿ ಕೆಲಸ, ಅದರಲ್ಲೂ ಕೂಡ ಶಿಕ್ಷಕ ವೃತ್ತಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ನೇರವಾಗಿ ನೇಮಕಾತಿ ಸಿಗುತ್ತೆ. ವಿಶೇಷವಾಗಿ ಪತ್ರ ನಿಮ್ಮ ಕೈ ಸೇರುತ್ತೆ. ವಿಶೇಷವಾದ ಪ್ರಬಲ ಯೋಗದಿಂದಾಗಿ ಮೀನಾ ರಾಶಿಯವರಿಗೆ ಕೆಲಸದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ನಿಮ್ಮ ನಿಷ್ಠೆಯೇ ನಿಮ್ಮನ್ನು ಶಕ್ತಿವಂತರನ್ನಾಗಿ ಮಾಡ್ತಾ ಹೋಗುತ್ತೆ. ಮೀನಾ ರಾಶಿಯವರ ಬಾಳಿನಲ್ಲಿ ಇನ್ನು ಮುಂದೆ ದೊಡ್ಡ ದೊಡ್ಡ ಘಟನೆ, ಅನಿರೀಕ್ಷಿತ ಧನಲಾಭ ಮತ್ತು ಆರ್ಥಿಕ ಸುಧಾರಣೆ. ಮೀನಾ ರಾಶಿಯವರು ಹಣದ ಹಿಂದೆ ಹೋಗೋರಲ್ಲ, ಆದರೆ ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುವ ಕಾಲ ಇದಾಗಿದೆ. 2026 ಗ್ರಹಗಳ ಸಂಚಾರವು ಧನಸ್ಥಾನವನ್ನು ದೃಷ್ಟಿಸ್ತಾ ಇರೋದ್ರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಿಗೆ ಆಗುತ್ತೆ. ನೀವು ಮರೆತು ಹೋಗಿದ್ದ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಪೂರ್ವಜರ ಆಸ್ತಿಯ ಪಾಲು ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದಂತಹ ದೊಡ್ಡ ಮೊತ್ತದ ಹಣ ಬಡ್ಡಿ ಸಮೇತ ವಾಪಸ್ ಬರುತ್ತೆ. ಮೀನಾ ರಾಶಿಯವರು ಖರ್ಚು ಮಾಡೋದ್ರಲ್ಲಿ ಎತ್ತಿದ ಕೈ
ಈ ವರ್ಷ ಬರುವ ಹಣ ನಿಮ್ಮ ಸಾಲಗಳನ್ನೆಲ್ಲ ತೀರಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವಂತೆ ಮಾಡುತ್ತೆ. ನಿಮ್ಮ ಕಷ್ಟದ ದಿನಗಳು ಮುಗಿದು ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ನಿಮ್ಮ ಮನೆಯ ಮೇಲೆ ಬೀಳುವಂತಹ ಸಮಯ. ರೋಚಕವಾದ ಘಟನೆ, ಸ್ವಂತ ಮನೆ ಮತ್ತು ಕನಸಿನ ಸೂರನ್ನ ಮಾಡಿಕೊಳ್ಬಹುದು. ಕನಸಿನ ಜೊತೆ ಈ ರಾಶಿಯವರು ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಲಾಭವನ್ನ ಕಂಡುಕೊಳ್ತಾರೆ. ಮೀನ ರಾಶಿಯವರು ನೀರಿನ ಜೊತೆ ಅಥವಾ ಪ್ರಕೃತಿಯ ಜೊತೆ ಇಷ್ಟಪಡ್ತಾರೆ ಇರೋದಕ್ಕೆ. ನೀವು ಇಷ್ಟಪಡುವಂತಹ ರೀತಿಯಲ್ಲೇ ನಿಮಗೆ ಸುಂದರವಾದ ಜಾಗದಲ್ಲಿ ಮನೆ ಸಿಗುವಂತಹ ಆಶೀರ್ವಾದ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ 3 ಅದೃಷ್ಟಗಳು ಈ ರಾಶಿಯವರ ಬಾಳನ್ನ ಬಂಗಾರವಂತೆ ಮಾಡುತ್ತೆ. ದೈವಿಕ ದರ್ಶನದಿಂದ ನಿಮ್ಮ ಬಾಳಿನಲ್ಲಿ ಪ್ರತಿಯೊಂದು ಕೆಲಸವೂ ಕೂಡ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಈ ಸಮಯ ಮೀನ ರಾಶಿಯವರು ಪ್ರಾಣಿಗಳ ಮೇಲೆ ದಯೆ ತೋರಿಸಬೇಕು. ಯಾವುದೇ ಪ್ರಾಣಿಗಳಿಗೆ ಆಹಾರವನ್ನ ನೀಡೋದಾಗ್ಲಿ ನೀರನ್ನ ನೀಡೋದಾಗ್ಲಿ ಉತ್ತಮವಾಗಿರುತ್ತೆ ಮತ್ತು ವಿಷ್ಣು ಸಹಸ್ರನಾಮದಿಂದ ನಿಮ್ಮ ಜೀವನದಲ್ಲಿ ಸಂಜೀವನಿಯಂತೆ ಕೆಲಸ ಮಾಡುತ್ತೆ. ಕನಿಷ್ಠ ಪ್ರತಿ ಗುರುವಾರ ಈ ರಾಶಿಯವರು ವಿಷ್ಣು ಸಹಸ್ರನಾಮದ ಪಠಣೆಯಿಂದಾಗಿ ಶಕ್ತಿಶಾಲಿಯಾಗಿರುವಂತಹ ಜೀವನವನ್ನ ಬರಮಾಡಿಕೊಳ್ತಾರೆ. ಇನ್ನು ಸಪ್ತ ಧಾನ್ಯಗಳ ಮಣ್ಣಿನ ಕುಡಿಕೆ ಈ ಸಮಯದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಗುಪ್ತ ಆರ್ಥಿಕ ಪರಿಹಾರ. ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಸುಳಿಬಾರದು ಅಂದ್ರೆ ಒಂದು ಚಿಕ್ಕ ಮಣ್ಣಿನ ಕುಡಿಕೆಯನ್ನ ತನ್ನಿ. ಅದರಲ್ಲಿ 7 ಬಗೆಯ ಧಾನ್ಯಗಳನ್ನ ಅಂದ್ರೆ ಗೋಧಿ, ನವಣೆ, ಅಕ್ಕಿ ಮತ್ತು ಹೆಸರು ಬೇಳೆ ಸೇರಿದಂತೆ ಸಪ್ತ ಧಾನ್ಯಗಳನ್ನ ತುಂಬಿಸಿ ಆ ಕುಡಿಕೆಯನ್ನ ಒಂದು ಹಳದಿ ಬಟ್ಟೆಯಿಂದ ಮುಚ್ಚಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಯಾರಿಗೂ ಕಾಣದಂತೆ ಎತ್ತರ ಜಾಗದಲ್ಲಿ ಇಟ್ಟರೆ ಇದು ನಿಮ್ಮ ಮನೆಯಲ್ಲಿರುವಂತಹ ವಾಸ್ತು ದೋಷವನ್ನ ದೂರ ಮಾಡಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಮತ್ತು ಕುಬೇರ ದೇವ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಆಶೀರ್ವಾದ ಮಾಡುತ್ತೆ. ಈ ಸಮಯ ಈ ರಾಶಿಯವರು ತಾಮ್ರದ ಪಾತ್ರೆ ಮತ್ತು ಸೂರ್ಯೋದಯದ ಜಲ ಮಂತ್ರ. ನೀವು ನೀರಿನ ರಾಶಿಯವರಾದ್ದರಿಂದ ನೀರು ತಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತದೆ. ಪ್ರತಿದಿನ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಅಕ್ಕಿಯನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಹೀಗೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಕಣ್ಮರೆಯಾಗುತ್ತೆ. ಓಂ ಸೂರ್ಯದೇವಾಯ ನಮಃ ಎಂದು 3 ಬಾರಿ ಹೇಳಬೇಕು. ಇದು ಕೇವಲ ಪೂಜೆಯಲ್ಲ, ಇದು ನಿಮ್ಮ ಜಾತಕದಲ್ಲಿರುವಂತಹ ಶನಿದೇವನ ಪ್ರಭಾವವನ್ನು ಕಡಿಮೆ ಮಾಡಿ ಗುರುವಿನ ಪ್ರಭಾವವನ್ನು 100 ಪಟ್ಟು ಹೆಚ್ಚಿಸುವ ರಹಸ್ಯ ಮಾರ್ಗ. ದೊಡ್ಡ ಮಟ್ಟದ ಸಕ್ಸಸ್ ಬೇಕು ಅಂತ ಅನ್ಕೊಂಡವರು ಇದನ್ನ ಮರೆಯದೆ ಮಾಡಬೇಕು. ಇದರಿಂದ ನಿಮ್ಮ ಬಾಳಿನಲ್ಲಿ ಸರಳವಾಗಿ ಅತ್ಯಂತ ಶಕ್ತಿಶಾಲಿಯಾಗಿ ಬದಲಾವಣೆಯನ್ನ ವೇಗವಾಗಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಅಧಿಪತಿ ಗುರುದೇವನಿಗೆ ಅರಿಶಿನ ಅಂದ್ರೆ ಪಂಚಪ್ರಾಣ. ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಕೂಡ ಹಣ ಇರಬೇಕು ಅಂದ್ರೆ ಅಂಗಡಿಯಿಂದ ಒಂದು ಗಟ್ಟಿ ಅರಿಶಿನದ ಕೊಂಬನ್ನ ತಂದು ಅದನ್ನು ನಿಮ್ಮ ಜೊತೆಗೆ ಯಾವಾಗಲೂ ಇಟ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಗೆಲುವಿನ ಸಂಕಲ್ಪ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲ ಕಷ್ಟಗಳು ಕಳೆದು ನೆಮ್ಮದಿಯ ಕಾಲ ಬಂದಿದೆ. ಒಟ್ಟಾರೆಯಾಗಿ ಈ ಸಮಯವನ್ನ ಆನಂದದಿಂದ ಬರಮಾಡ್ಕೊಳ್ಳಿ, ನೆಮ್ಮದಿಯಿಂದ ಜೀವನವನ್ನ ನಡೆಸಿ ಅಂತ ಹೇಳ್ತಾ ಯಾವುದೇ ಕಷ್ಟಗಳು ಬಂದರೂ ಕೂಡ ಧೈರ್ಯವಾಗಿ ಮುನ್ನಡೆಯಿರಿ. ಜಯ ನಿಮ್ಮದೇ. ನಿಮ್ಮ ಜೀವನದಲ್ಲಿ ಶುಭವಾಗಲಿ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.